ನೂತನ ಅಶ್ವಿನಿ ಹೋಮಿಯೋಪತಿ ಆಸ್ಪತ್ರೆ ಉದ್ಘಾಟಿಸಿದ ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ ಎಂಜೆ. ಅಫ್ಜಲ್ಪುರ ಪಟ್ಟಣದಲ್ಲಿ ನೂತನವಾಗಿ ಅಶ್ವಿನಿ ಹೋಮಿಯೋಪತಿ ಕ್ಲಿನಿಕ್ ಉದ್ಘಾಟಿಸಿದ ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್ ಉದ್ಘಾಟನೆಯ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಚಿಮಣಗೇರ ಮಹಂತ ಶಿವಾಚಾರ್ಯ ಸ್ವಾಮೀಜಿಗಳು, ಅಫ್ಜಲ್ಪುರದಲ್ಲಿ ಅಶ್ವಿನಿ ಹೋಮಿಯೋಪತಿ ಕ್ಲಿನಿಕ್ ಆರಂಭಿಸಿರುವುದು ಬಹಳ ಸಂತಸದ ವಿಷಯ ಎಂದರು. ಇನ್ನು ಈ ಸಂದರ್ಭದಲ್ಲಿ ಶ್ರೀ ವೀರ ಮಹಂತ ಶಿವಾಚಾರ್ಯರು ಚಿಮಣಗೇರ, ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್, ಕೊಬ್ಬೂರ ಬಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅರುಣ್ ಕುಮಾರ್ ಪಾಟೀಲ್, ಮುಖಂಡರಾದ ಮಲ್ಲಿಕಾರ್ಜುನ ನಾಟಿಕರ, ಪ್ರಭುಲಿಂಗ ನಾಟಿಕರ, ರಾಜ್ಯ ಜೆಡಿಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ನಾಟಿಕರ, ರಾಜ್ಯ ಬಿಜೆಪಿ ಒಬಿಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಮುಖಂಡರಾದ ಅವ್ವಣ್ಣ ಮ್ಯಾಕೇರಿ, ಬಸವರಾಜ ಸಣ್ಣಪ್ಪಗೋಳ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸಿದ್ಧಾರ್ಥ ಬಸರಿಗಿಡ, ಪ್ರಕಾಶ್ ಜಮಾದಾರ, ಸಿದ್ದು ದಿಕ್ಸಂಗಿ, ಪ್ರಭಾವತಿ, ಮೇತ್ರಿ, ಆಸ್ಪತ್ರೆ ವೈದ್ಯರಾದ ಡಾಕ್ಟರ್ ದತ್ತಣ್ಣ ಹೆಡಗಿಜೋಳ, ಶ್ರೀಮತಿ ಡಾಕ್ಟರ್ ಅಶ್ವಿನಿ ಡಿ ಹೆಡಗಿಜೋಳ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ವರದಿ ಚನ್ನು ಹಿಂಚಗೇರಿ. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಇವತ್ತು ಅಫ್ಜಲ್ಪುರ ಪಟ್ಟಣದಲ್ಲಿ ಅಶ್ವಿನಿ ಹೋಮಿಯೋಪತಿಕ್ ಕ್ಲಿನಿಕ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಅಫ್ಜಲ್ಪುರ ಪಟ್ಟಣದಲ್ಲಿ ಈ ತರದ ಆರೋಗ್ಯದ ಬಗ್ಗೆ ವಿಶೇಷವಾದಂತ ಒಂದು ಚಿಕಿತ್ಸೆಯನ್ನ ಎಲ್ಲ ಜನತೆಗೆ ಸಿಗ್ಬೇಕಾಗಿರೋದು ಬಹಳ ಮುಖ್ಯವಾಗಿದೆ. ಯಾಕೆಂದ್ರೆ ಇವತ್ತಿನ ಜಾಗತಿಕ ಯುಗ, ಒತ್ತಡದ ಯುಗದಲ್ಲಿ ಆರೋಗ್ಯವನ್ನ ಬಹಳ ಪ್ರಮುಖವಾಗಿ ಪಾತ್ರವನ್ನು ವಹಿಸ್ತಾ ಇದೆ. ಇವತ್ತು ಸಣ್ಣ ಮಕ್ಕಳ ಹಿಡ್ಕೊಂಡು ಪೂರ್ತಿ ವಯಸ್ಸಾದವರು ಕೂಡ ಪ್ರತಿಯೊಂದು ಸಮಸ್ಯೆಯಿಂದ ನಡುವಂಥದ್ದು. ಯಾಕಂದ್ರೆ ರಾಸಾಯನಿಕ ಮಿಶ್ರಿತವಾದಂತ ಆಹಾರವನ್ನ ಸೇವನೆ ಮಾಡೋದ್ರಿಂದ, ಒತ್ತಡ ಬದುಕಿರೋದ್ರಿಂದ ಹಲವಾರು ರೀತಿಯಿಂದ ಕಾಯಿಲೆಗಳಿಗೆ ಇವತ್ತು ಸರಿಯಾದಂತ ನಿದ್ರೆ ಇಲ್ಲ, ಶುಗರು, ಬಿಪಿ, ಕೀಲು ನೋವುಗಳು, ಹಲವಾರು ರೀತಿಯ ಅಸ್ತಮಾ ಆಗಿರ್ಬೋದು. ಇವತ್ತು ಬಾಯಿ ಬರದ್ದಾಗಿನೇ ಕೆಲವೊಂದು ಆರೋಗ್ಯದ ಸಮಸ್ಯೆಗಳನ್ನ ಇವತ್ತು ಎದುರುಗೊಳ್ತಾ ಇದ್ದೀವಿ. ಅಂತ ಪರಿಸ್ಥಿತಿಯಲ್ಲಿ ಆರೋಗ್ಯದ ಬಗ್ಗೆ ಪ್ರತಿಯೊಬ್ರು ಬಹಳ ಜಾಗರೂಕತೆಯಿಂದ ಇರಬೇಕಾದಂತದ್ದು ಅಷ್ಟೇ ಮುಖ್ಯ ಆಗಿದೆ. ಇವತ್ತು ಕ್ಲಿನಿಕ್ಗಳು ಇವತ್ತು ಹೋಮಿಯೋಪತಿಕ್ ಏನ್ ಮಾಡ್ತಾ ಇದ್ದಾರೆ, ಇದನ್ನ ಯಾವುದೇ ಅಡ್ಡ ಪರಿಣಾಮಗಳನ್ನ ಇಲ್ಲದೆ ಒಳ್ಳೆ ರೀತಿಯಿಂದ ಚಿಕಿತ್ಸಾ ವಿಧಾನ ಇರೋದ್ರಿಂದ ಅಫ್ಜಲ್ಪುರ ಪಟ್ಟಣದಾಗ್ಲಿ ನಮ್ಮ ತಾಲೂಕಿನ ಒಂದು ಸುತ್ತಮುತ್ತಲಿನ ಎಲ್ಲ ಜನತೆಯು ಕೂಡ ಈ ಒಂದು ಅಶ್ವಿನಿ ಕ್ಲಿನಿಕ್ ಸಂಪರ್ಕವನ್ನ ಮಾಡಬಹುದು. ಒಳ್ಳೆ ರೀತಿಯಿಂದ ನಮ್ಮ ಡಾಕ್ಟರ್ ಅಶ್ವಿನಿ ಮೇಡಮ್ ಅವರು ಕೂಡ ಇದರ ಬಗ್ಗೆ ಒಂದು ಒಳ್ಳೆಯ ಒಂದು ವೃತ್ತಿಯನ್ನ ಆರಂಭಿಸ್ತಾ ಇದ್ದಾರೆ. ಅವರಿಗೆ ನಮ್ಮೆಲ್ಲರ ಸಹಕಾರನೂ ಇರಬೇಕಾಗ್ತದೆ. ಅದ್ರ ಜೊತೆಗೆ ನಮ್ಮ ಆರೋಗ್ಯ ಕಾಪಾಡಿಕೊಳ್ಳುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಜಾಗೃತರಾಗಿ ಇರಬೇಕಾಗ್ತದೆ. ಅವರ ಕ್ಲಿನಿಕ್ ಅನ್ನ ಮುಂದಿನ ದಿನಮಾನದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಬೆಳೀಲಿ, ಎಲ್ಲರ ಆರೋಗ್ಯ ಒಂದು ಸುಸ್ಥಿರ ಹಂತದಲ್ಲಿ ತಲುಪಲಿ ಅಂತಕ್ಕಂತ ಮಾತನ್ನ ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ಹೇಳುತ್ತಾ, ಇವತ್ತು ಪ್ರಾರಂಭಕ್ಕೆ ನಮ್ಮನ್ನು ಕರೆಸಿದ ಅವರಿಗೂ ಕೂಡ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳಿಕೆ ಬಯಸ್ತಾ ಈ ಗುರುಭ್ಯೋ ನಮಃ. ವಿಶೇಷವಾಗಿ ಭಾರತ ದೇಶವು ಸನಾತನ ಮತ್ತು ವಿಶೇಷವಾಗಿ ಆಯುರ್ವೇದದ ಮೂಲಕ ಇಡೀ ನಮ್ಮ ಭಾರತ ದೇಶದೊಳಗೆ ಇಡೀ ಜಗತ್ತಿಗೆ ಗುರುತು ಆಗುವಂತ ಕ್ಷಣಗಳಾಗ್ತಿದೆ. ಅದು ವಿಶೇಷವಾಗಿ ನಮ್ಮ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನೊಳಗೆ ವಿಶೇಷವಾಗಿ ಅಶ್ವಿನಿ ಹೋಮಿಯೋಪತಿಕ್ ಕ್ಲಿನಿಕ್ ಅನ್ನುವಂಥದ್ದು ನೂತನವಾಗಿ ನಮ್ಮ ಅಫ್ಜಲ್ಪುರ ತಾಲೂಕಿನೊಳಗೆ ಪ್ರಥಮವಾಗಿ ಹೋಮಿಯೋಪತಿಕ್ ಹಾಸ್ಪಿಟಲ್ ಅನ್ನ ಪ್ರಾರಂಭವಾಗಿರುವಂತದ್ದು ಬಹುಶಃ ಅಫ್ಜಲ್ಪುರ ತಾಲೂಕಿನ ಜನತೆಗೆ ಒಂದು ಸಂತೋಷದ ಸಂಗತಿನೂ ಕೂಡ ಹೌದು. ಬಹುಶಃ ಇವತ್ತು ನಾವೆಲ್ಲರೂ ಕೂಡ ಅನೇಕ ಮಾತ್ರೆಗಳನ್ನ ನುಂಗುವ ಮೂಲಕ ಶರೀರವನ್ನ ನಮ್ಮದು ನಾವೇ ಅರ್ಜೆಂಟ್ ಒಳಗೆ ನಮ್ಮದು ನಾವ ಶರೀರವನ್ನ ಹಾಳು ಮಾಡ್ಕೊಳ್ತಾ ಇದೀವಿ ಅನ್ನುವಷ್ಟರ ಮಟ್ಟಿಗೆ ಬದುಕಿನೊಳಗೆ ಹೋಮಿಯೋಪತಿಕ್ ಅನ್ನುವಂಥದ್ದು ಬಹುಶಃ ಬಹಳಷ್ಟು ಉಪಯೋಗಕರವಾಗುವಂತದ್ದು. ಬಹುಶಃ ಇದು ಇತ್ತೀಚಿನ ದಿನಮಾನದೊಳಗೆ ದೇಶದಾದ್ಯಂತ ಬಹಳ ಪ್ರಚಲಿತಗೊಂಡಿರುವಂತದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇವತ್ತು ನಮ್ಮ ಅಫ್ಜಲ್ಪುರ ತಾಲೂಕಿನೊಳಗ ಡಾಕ್ಟರ್ ಅಶ್ವಿನಿ ಟಿ.ಎಚ್. ಮೇಡಮ್ ಅವರು ಬಹಳ ವಿಶೇಷವಾಗಿ ಕ್ಲಿನಿಕ್ ಅನ್ನ ಓಪನಿಂಗ್ ಮಾಡಿದ್ದಾರೆ. ಬಹುಶಃ ಈ ಮೂಲಕ ಅವರಿಗೆ ಶುಭವನ್ನ ಹಾರಸ್ತಾ ತಾಲೂಕಿನ ಜನತೆ ಇದರ ಉಪಯೋಗವನ್ನ ಸದುಪಯೋಗವನ್ನ ತಾವೆಲ್ಲರೂ ಕೂಡ ಪಡ್ಕೊಳ್ಬೇಕಂತ ತಿಳ್ಕೊಂಡು ಈ ಮೂಲಕ ತಮ್ಮೆಲ್ಲರಲ್ಲೂ ಕೂಡ ವಿನಂತಿಸಿಕೊಳ್ತೇನೆ. ಅವರಿಗೆ ಆ ಭಗವಂತ ಸದಾವಕಾಲ ಒಳ್ಳೆಯ ಆರೋಗ್ಯವನ್ನ ಕೊಡ್ಲಿ.